ನಮಸ್ಕಾರ ವೀಕ್ಷಕರೇ, 2026 ಫೆಬ್ರವರಿ ತಿಂಗಳ ಮೀನ ರಾಶಿಯ ಒಂದು ಮಾಸ ಭವಿಷ್ಯ ತಿಳ್ಕೊಳ್ಳೋಣ ಬನ್ನಿ. ದ್ವಾದಶ ರಾಶಿಗಳ ಪೈಕಿ ಕೊನೆಯ ರಾಶಿ ಮೀನ ರಾಶಿ. ಹಾಗೆ ಮಹಾಶಿವರಾತ್ರಿ ಇರೋದ್ರಿಂದ ಫೆಬ್ರವರಿ ತಿಂಗಳ ಮೀನ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತ. ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಮೀನ ರಾಶಿಗೆ ಈ ಶಿವರಾತ್ರಿಯ ದಿನ ಶಿವನ ಆಶೀರ್ವಾದ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಬಚಕ್ರದಲ್ಲೇ ಕೊನೆಯ ಮನೆ ಮೀನ ರಾಶಿ ಅಲ್ವಾ? ಸೊ ಮೀನ ರಾಶಿ ಬಚಕ್ರದಲ್ಲೇ ಗುರುಸಾರದ ಮನೆ ಅವನೇ ಆಗಿರೋದ್ರಿಂದ ವೈರಾಗ್ಯತ್ವ ಯಾರಿಗ್ ಬರೋದು? ಸನ್ಯಾಸಿಗಳಿಗೆ ಬರೋದು. ಹಾಗಾಗಿ ಯಾರೆಲ್ಲ ಮೀನ ರಾಶಿ ಇರ್ತಾರೋ ಅವ್ರು ನೋಡ್ಬೋದು, ಕೊನೆಗೊಂದ್ಸ ವೈರಾಗ್ಯ ಬಂದ್ಬಿಡುತ್ತಾರೆ. ಇಷ್ಟನ ಲೈಫು, ಇದೇ ಜೀವನನ, ಹಾಗಾದ್ರೆ ಏನು ಅಲ್ವಾ ಅನ್ನೋದನ್ನ ತೋರ್ಸ್ಕೊಡದೆ ಬಚಕ್ರದಲ್ಲಿ ಗುರುಸಾರದಲ್ಲಿ ವೈರಾಗ್ಯ. ಹಂಗಾಗಿ ಕೆಲವರು ಇವತ್ತು ಮಠಾಧಿಪತಿಗಳಾಗಿದ್ದಾರೆ, ಸನ್ಯಾಸಿಗಳಾಗಿದ್ದಾರೆ, ಸಾಧಕರಾಗಿದ್ದಾರೆ ಅಂದ್ರೆ ಅವ್ರು ಗುರುಸಾರದಲ್ಲಿ ಹೋಗೋರ್ಗೆ. ಯಾಕಂದ್ರೆ ಅವ್ರ ಜೀವನದಲ್ಲಿ ಏನು ಬೇಡ ಅನ್ಸುತ್ತೆ. ನೋಡಿ, ಇವತ್ತು ನಮ್ಮ ರಾಘವೇಂದ್ರ ಸ್ವಾಮಿಗಳು ಕೂಡ ಮದ್ವೆ ಆದಂತವ್ರು, ಜೀವನವನ್ನ ತ್ಯಾಗ ಮಾಡಿ ಹೋಗಿ ಇವತ್ತು ಸನ್ಯಾಸಿಗಳಾದಂತವ್ರು ಅವರು. ಹಾಗಾಗಿ ಲೈಫಲ್ಲಿ ಏನೂ ಬೇಡಪ್ಪ ಅನ್ನೋನೇ ಗುರು, ಏನೂ ಬೇಡ ಅನ್ನೋನೇ ಸನ್ಯಾಸಿ. ಅವ್ರಿಗೆಲ್ಲ ಗುರು ತತ್ವ ಜಾಸ್ತಿ ಇರುತ್ತೆ. ಹಾಗಾಗಿ 12ನೇ ಮನೆ ವೈರಾಗ್ಯತ್ವ ಕೊಟ್ಬಿಡ್ತಾನೆ ಮೀನರಾಶಿಯವರಿಗೆ. ಅಂದ್ರೆ ಒಂದು ಏಜಲ್ಲಿ ಎಲ್ಲವನ್ನೂ ಸಂಪಾದನೆ ಮಾಡ್ಕೊಂಡು ಕೊನೆಗೆ ಒಂದಿನ ಕಾಶಿ ಕಡೆ ನಡೆದೋಗುವಂತಹ ಒಂದು ಸಮಯ ಅವರಿಗೆ ಬಂದ್ಬಿಡುತ್ತೆ. ಯಾಕೆಂದ್ರೆ ಗುರುಸಾರದಲ್ಲೇ ಇವಾಗ ಶನಿ ಕುಳಿತಿದ್ದಾನೆ ಮೀನರಾಶಿಯವರಿಗೆ. ಮೀನರಾಶಿಯವರಿಗೆ 7.5 ಅನ್ನೋ ಒಂದು ಎಫೆಕ್ಟ್ ಶುರು ಆಗಿದೆ. ನೋಡಿ, ಈಗ 7.5 ಏನಿಗೆ ಬರುತ್ತೆ ಅಂದ್ರೆ, ಒಬ್ಬ ಮನುಷ್ಯನಿಗೆ ಎರಡೂವರೆ ವರ್ಷಗಳಿಗೊಮ್ಮೆ ಬರ್ತಾ ಇರುವಂತಹ 7.5 ಯಾಕೆ ದೀರ್ಘಾವಧಿಯಲ್ಲಿ ಅದನ್ನ ಕೊಟ್ಟಿದ್ದಾನೆ ಶನೇಶ್ವರನ. ಇನ್ನೆಲ್ಲವೂ 18 ತಿಂಗಳಿಗೊಮ್ಮೆ ಚೇಂಜ್ ಆಗುತ್ತೆ. ಅದೇ ನಮ್ ಶನೇಶ್ವರಿಗೆ ಮಾತ್ರ 7.5 ವರ್ಷ ಕಾಟಗಳಂತ ಕೊಟ್ಟಿದ್ರಲ್ಲ, ಮಧ್ಯಮ ಶನಿ, ಜನ್ಮ ಶನಿ, ಮತ್ತೆ 2ನೇ ಮನೆಗೆ ಬರೋ ಶನಿ, ಹಾಗೆ 3ನೇ ಮನೆಗೆ ಹೋಗುವಂತಹ ಶನಿ. ಈ 3 ವಿಧಗಳಲ್ಲೂ ಕೂಡ ನಮ್ಗೆ ಶನಿ ಕೊಡ್ತಾ ಹೋಗ್ತಾನೆ. ನೋಡಿ, ಶನಿ ಒಂದ್ ರೀತಿಲಿ ಹೆಂಗೆ ಅಂತ ಅಂದ್ರೆ, ಲೈಫ್ನ ಯಾವ ತರ ಮಾಡ್ತಾನೆ ಅಂತ ಅಂದ್ರೆ, ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಂತಹ ವ್ಯಕ್ತಿನೂ ಕೂಡ ಅಸಾಮಾನ್ಯ ವ್ಯಕ್ತಿಗಳಾಗಿ ಮಾಡುವಂತ ಶಕ್ತಿ ಇದೆ ಅಂದ್ರೆ ಅದು ಶನೇಶ್ವರನ್ಗೆ ಮಾತ್ರ. ಹೌದು. ಅಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂತ ವ್ಯಕ್ತಿ ಕೂಡ ಒಬ್ಬ ಸಾಮಾನ್ಯ ಆಗ್ತಾನೆ ಅಂದ್ರೆ ಅದು ಶನೇಶ್ವರಂಗಿರುವಂತಹ ಒಂದು ಪವರ್ ಅಂತಾನೆ ಹೇಳ್ಬೋದು. ಹಂಗಾಗಿ ಈ 7.5 ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ನಿಮ್ ಹತ್ರ ಅನ್ನ ತಿಂದವ್ರೆ ಇವತ್ತು ನಿಮಗೆ ಕೆಟ್ಟದನ್ನ ಮಾಡ್ತಾರೆ, ನಿಮ್ ಜೊತೆಲಿರೋರೇ ನಿಮ್ಗೆ ಕೆಟ್ಟಗಳನ್ನ ಮಾಡ್ತಾರೆ. ಆಲ್ರೆಡಿ ಶುರು ಆಗಿದೆ ಮೀನರಾಶಿಯವರಿಗೆ. ಯಾರೆಲ್ಲ ಒಳ್ಳೆಯವರು, ಯಾರೆಲ್ಲ ಕೆಟ್ಟವರು, ನನ್ನವ್ರು ಯಾರು, ತನ್ನವ್ರು ಯಾರು ಅನ್ನೋದನ್ನ ತೋರ್ಸಕ್ ಶುರು ಮಾಡಿದಾನೆ ಶನೇಶ್ವರ. ನೋಡಿ, ನಮ್ ಜೊತೆ ಎಲ್ಲ ಇದ್ದಾಗ ಬರೋನು, ನಮ್ಮ ಹತ್ರ ಏನೋ ಇಲ್ದಾಗ ಬರಲ್ಲ ಯಾರುನು. ನಮ್ಮ ಹತ್ರ ಏನೋ ಇದ್ದಾಗ ಬರುತ್ತೆ. ಒಂದ್ ಇರುವೆಗೆ ಸ್ವೀಟ್ ಎಲ್ಲಿರುತ್ತೆ ಅಂದಾಗ ಅಲ್ಲಿ ಇರುವೆ ಇದ್ದೇ ಇರುತ್ತೆ ಅಲ್ವಾ? ಸೊ ನಮ್ಮ ಹತ್ರ ಏನಾದ್ರು ಇದೆ ಅಂದಾಗ ಮಾತ್ರ ನಮ್ ಜೊತೆಲಿರೋರು, ನಮ್ಮ ಹತ್ರ ಏನು ಇಲ್ಲ ಅಂದಾಗ ಹಿಂದೆ ಸರಿಯಾಗಿ ಶುರು ಮಾಡ್ತಾರೆ. ಹೌದು, ಇದು ಜಗದ ನಿಯಮ ಕೂಡ ಅಲ್ವಾ? ಆದ್ರೆ ಯಾಕೆ ಈ ಶನೇಶ್ವರನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ನಿಮ್ಮ ಜೊತೆ ನಿಲ್ಲುವವರು ಯಾರು, ನಿಮ್ ಜೊತೆಗೆ ಬಂದವ್ರು ಯಾರು, ಅವರು ಪರ್ಮನೆಂಟ್ ಆಗಿ ನಿಲ್ತಾರ, ನಿಲ್ಲಲ್ವಾ, ನಿಮ್ ಸುತ್ತಮುತ್ತ ಇರೋರು ಒಳ್ಳೆಯವರ ಏನು ಅನ್ನೋದನ್ನ ನೋಡಿ. ಮನೆ ಕಸ ಇದ್ದಾಗ ನಾವ್ ಏನ್ ಮಾಡ್ತೀವಿ? ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿ ಬಿಸಾಕದ್ ಯಾರು? ನಮ್ಮ ಪರಮಾತ್ಮ ಶನೇಶ್ವರ. ಅವ್ನ್ ಕ್ಲೀನ್ ಮಾಡಕ್ಕೆ ಬರೋದು. ಹೌದು. ನಾವ್ ಕ್ಲೆನ್ಸಿಂಗ್ ಅಂತ ಕರಿತೀವಲ್ಲ, ಆ ಕ್ಲೆನ್ಸರ್ ನಮ್ ಶನೇಶ್ವರನಾಗಿರೋದ್ರಿಂದ ಮೀನರಾಶಿಯವರಿಗೆ ಆಲ್ರೆಡಿ ಕ್ಲೆನ್ಸಿಂಗ್ ಶುರು ಆಗಿದೆ. ಯಾರನ್ನ ಬಿಡ್ಬೇಕು, ಯಾರನ್ನ ಕಟ್ಕೋಬೇಕು, ಯಾರ ಲೈಫ್ ಲಾಂಗ್ ಹೋಗ್ಬೇಕು ಅನ್ನೋದನ್ನ ಕ್ಲೆನ್ಸ್ ಮಾಡ್ತಾ ಹೋಗ್ತಿದ್ದಾನೆ ನಮ್ಮ ಶನೇಶ್ವರ. ಹಾಗಾಗಿ ಎದ್ರುಕೋಬೇಡಿ, ಖಂಡಿತ ಒಳ್ಳೇದಾಗತ್ತೆ. ಮೀನರಾಶಿಯವರು ಎದುರೋ ಅವಶ್ಯಕತೆ ಇಲ್ಲ. ಶನೇಶ್ವರ ಕಾಡಿಸ್ತಾನೆ, ಕೊನೆಗೊಂದಿನ ಕಾಪಾಡ್ತಾನೆ. ಹೌದು, ಅರ್ಥ ಆಯ್ತಾ? ಖಂಡಿತ ಕರ್ಮ ಬಿಡಲ್ಲ ಅಂತ ಹೇಳ್ತಾರಲ್ಲ, ಶನಿ ಬೇಕಾದ್ರೆ ಬಿಡ್ತಾನೆ, ಕರ್ಮ ಬಿಡಲ್ಲ ಅನ್ನಕ್ಕೆ ಇವನೇ ಅಧಿಪತಿ ಆಗಿರೋದ್ರಿಂದ ಅಲ್ಲೆಲ್ಲೋ ಒಂದು ಕಡೆ ನಿಮ್ಮ ಎಲ್ಲ ಕರ್ಮಗಳನ್ನ ಕ್ಲೆನ್ಸ್ ಮಾಡೋದಿಕ್ಕೆ ಅಂತಾನೆ ಶನೇಶ್ವರ ಬಂದಿರೋದ್ರಿಂದ ಎದುರುಬೇಡಿ. ಈಗ ಲೈಫಲ್ಲಿ ಏನಾದ್ರು ಒಂದು ಅಚೀವ್ ಮಾಡುವಂತಹ ಟೈಮು ನಿಮಗೆ. ಯಾಕೆಂದ್ರೆ ಸುಖ ಸ್ಥಾನದಲ್ಲಿ ಗುರು ಕುಳಿತಿದ್ದಾನೆ. ಯಾಕೆಂದ್ರೆ ನೋಡಿ, ಶನಿಯ ಒಂದು ಪ್ರಭಾವ ಹೆಂಗಿರುತ್ತೆ ಅಂತ ಅಂದ್ರೆ, ಇವತ್ತು ನಾನು ಮಹಾ ಸಾಧಕರನ್ನ ನೋಡಿರ್ಬೋದು. ಒಂದ್ ಬಡ ಕುಟುಂಬದಲ್ಲಿ ಹುಟ್ಟಿರುವಂತಹ ನಮ್ಮ ಒಂದು ಅಬ್ದುಲ್ ಕಲಾಂ ಇರ್ಬೋದು, ರಾಷ್ಟ್ರಪತಿ ಆದ್ರ. ಹಾಗಾಗಿ ಇದೇ ಆದಂತಹ ನಮ್ಮ ಸರ್ ವಿಶ್ವೇಶ್ವರಯ್ಯರು ಕೂಡ ಅಷ್ಟೇ, ಏನು ಇರ್ಲಿಲ್ಲ, ಬೀದಿ ಬೆಳಕಲ್ಲಿ ಹೋದಂತವ್ರು, ಕನ್ನಡ ಮಾಡಿನ ಕಟ್ಟಂತವ್ರು. ನೋಡಿ, ಇವರೆಲ್ಲ ಹೇಗಿರು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಅಸಾಮಾನ್ಯ ವ್ಯಕ್ತಿಗಳಾಗಿದ್ದಾರೆ ಅಂದ್ರೆ ಇದಕ್ಕೆಲ್ಲ ಕಾರಣ ಆ ಪರಮಾತ್ಮ ಶನಿಯ ಕೃಪೆ ಅಂತ ಹೇಳ್ತಾ ಹೋಗ್ಬೋದು. ಹಾಗಾಗಿ ನೀವು ಕೂಡ ಒಂದಲ್ಲ ಒಂದು ದಿನ ಸಾಧಕರಾಗ್ತೀರಾ, ಒಳ್ಳೇದಾಗತ್ತೆ. ಯಾಕಂದ್ರೆ ಗುರು ಚತುರ್ಥ ಭಾವದಿದ್ದಾನೆ, ನೆಕ್ಸ್ಟ್ ಪಂಚಮ ಸ್ಥಾನಕ್ಕೆ ಹೋಗ್ತಾನೆ ಗುರು. ನಿಮ್ಮ ರಾಶಾಧಿಪತಿ ಆದವನು ಅವನೇ, ದಶಮಾಧಿಪತಿ ಆದವನು ಅವನೇ, ಪಂಚಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಚತುರ್ಥಿಂದ ಪಂಚಮಕ್ಕೆ ಹೋದಾಗ ಪಂಚಮದಲ್ಲಿ ಗುರು ಕಟಕ ರಾಶಿಯಲ್ಲಿ ಉಚ್ಚನಾಗಿರೋದ್ರಿಂದ ಉಚ್ಚ ಗುರು ನೆಕ್ಸ್ಟ್ ಕಟಕ ರಾಶಿಗೆ ಬಂದ್ರೆ, ಹಂಗಾಗಿ ಗುರು ಸಾರದ ಭಾವ ಪಂಚಮ ಭಾವದಲ್ಲಿ ಉಚ್ಚ ಕಟಕನಾಗಿರೋದ್ರಿಂದ ಈ ಹಿಂದೆ ಇದ್ದಂತಹ 3 ವರ್ಷಗಳ ಹಿಂದೆ ಇದ್ದಂತಹ ಅಡೆತಡೆಗಳೆಲ್ಲ ಕಂಪ್ಲೀಟ್ ನಿಯರ್ ಆಗಿ
ಇನ್ನು ಹೋಗುವಂತಹ ಪ್ರತಿ ಹೆಜ್ಜೆನೂ ಕೂಡ ಇನ್ನಷ್ಟು ಶಾರ್ಪ್ ಆಗಿ ನಡೀತಾ ಹೋಗ್ತಾರೆ. ಓಕೆ. ಇನ್ನೇನಿಲ್ಲೋ ಅಷ್ಟೇ, ವೈರಾಗ್ಯ ಬಂದ್ಬಿಟ್ಟಿದೆ. ಈಗ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಹೇಗ್ ಹೋಗ್ಬೇಕು, ಹೇಗ್ ಲೈಫ್ ನಡೆಸ್ಬೇಕು ಅನ್ನೋದನ್ನ ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ಹಿಂದೆ ಇಟ್ಟಂತಹ ಹೆಜ್ಜೆ, ಮುಂದೆ ನಡೆಯುವಂತಹ ಹೆಜ್ಜೆ ಎರಡೂ ಇಂಪಾರ್ಟೆಂಟ್. ಅದನ್ನ ನೋಡ್ತಾ ಹೋಗ್ತಾ ಬೆಳೀತಾ ಹೋಗೋದೇ ಈ ಮೀನರಾಶಿಯವರು. ಖಂಡಿತ ಇನ್ ಮುಂದೆ ಮೀನರಾಶಿಯವರಿಗೆ ಒಂದು ಮಲ್ಟಿ ಧಮಾಕ ಅಂತ ಹೇಳ್ಬೋದು. ಈ ಹಿಂದೆ ಏನೆಲ್ಲ ನಿಮ್ ಕೈಯಲ್ಲಿ ಮಾಡಕ್ ಆಗ್ತಿರ್ಲಿಲ್ಲ, ಇಷ್ಟು ದಿವಸ ನಿಮ್ಗೆ ಒಂದು ಅಡ್ಡ ಗೋಡೆ ಹಾಕ್ಬಿಟ್ಟಿದ್ದ ಪರಮಾತ್ಮ, ಆ ಗೋಡೆಯನ್ನ ಒಡೆದು ದಾಟಿ ಸರಾಗವಾಗಿ ಹೋಗುವಂತ ಒಂದು ಸುವರ್ಣ ಅವಕಾಶ ಅವ್ರಿಗೆ ಬಂದಿದೆ ಅಂತ ಹೇಳ್ಬೋದು. ಅದನ್ನ ಸದುಪಯೋಗ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಈ ಒಂದು ಶಿವನ ಕೃಪೆ ಮೀನರಾಶಿಯವರಿಗೆ ಖಂಡಿತ ಇದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ದ್ವಾದಶ ರಾಶಿಗಳ ಒಂದು ಮಾಸ ಭವಿಷ್ಯ ಹೇಗಿತ್ತು ಅಂತ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.